ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ತುಂಬ ಚೆನ್ನಾಗಿ ಅದ್ಭುತವಾಗಿ ಘಮ ಘಮ ಪರಿಮಳ ಬರ್ತಾ ಉಂಟು ಅಂಥದ್ದೊಂದು ಮಸಾಲೆ ಪುಡಿಯನ್ನು ಮಾಡ್ತಾಯಿದ್ದೀನಿ, ಟೊಮೆಟೊ ರಸಂ ಪೌಡ್ರನ್ನು. ಎಲ್ಲರೂ ನೋಡೋಣ ಬನ್ನಿ. ಇವತ್ತು ರಸಂ ಪುಡಿಯನ್ನು ಮಾಡೋಣ. ತುಂಬ ಚೆನ್ನಾಗಾಗುತ್ತೆ. ಟೊಮೆಟೊ ರಸಂ ಪುಡಿ ಪೌಡರ್ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಈ ಲೋಟದ ಅಳತೆಯಲ್ಲಿ ನಾನು ತಗೊಂಡಿರೋದು. ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಮುಕ್ಕಾಲು ಲೋಟ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಒಂದು ಮುಕ್ಕಾಲು ಲೋಟ ತೊಗೊಂಡಿದ್ದೀನಿ. ಒಂದು 6-7 ಲವಂಗ ಮತ್ತು ಮೆಣಸು ಒಂದು 50 ಗ್ರಾಮ್ ಅಷ್ಟು ಬೇಕಾಗತ್ತೆ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೇನೆ, ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಕೋಬಹುದು. ಈಗ ಇದನ್ನು ಸ್ಟಾರ್ಟ್ ಮಾಡೋಣ. ಮೊದಲು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಬಾಣಲಿಗೆ. ಲೋ ಫ್ಲೇಮ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹುರ್ಕೋಬೇಕಾಗತ್ತೆ. ಈಗ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕಿದ್ರೆ ಸ್ವಲ್ಪ ಥಿಕ್ಕಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಫುಲ್ಲು ಡ್ರೈ ಆಗಬೇಕು ಇದು. ನೀವು ತೆಂಗಿನೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಸನ್ಫ್ಲವರ್ ಬೇಕಾದರೂ ಯೂಸ್ ಮಾಡ್ಬೋದು. ಇದಕ್ಕೆ ಕರಿಬೇವು ಕೂಡ ಇಂಪಾರ್ಟೆಂಟು, ಕರಿಬೇವು ಕೂಡ ಹಾಕಬೇಕು. ರಸಂ ಪೌಡ್ರ್ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಈಗ ಧನಿಯಾ ಹಾಕ್ಕೋತೀನಿ. ಜಾಸ್ತಿ ದಿನ ಇರುತ್ತೆ, ಹಾಳಾಗಲ್ಲ. ಈಗ ಮೆಂತೆ ಮತ್ತು ಇಂಗನ್ನು ಹಾಕೋತೇನೆ. ಜೀರಿಗೆ ಬೇಗ ಆಗುತ್ತೆ, ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಹಾಕೋಬೇಕು. ಈಗ ಮೆಣಸನ್ನು ಹಾಕೋತೇನೆ. ಮೆಣಸು ಡ್ರೈ ಆಗಬೇಕು, ಹಾಗಾಗಿ ಇದರೊಟ್ಟಿಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತೇನೆ. ರಸಂ ಪುಡಿ ತುಂಬ ಚೆನ್ನಾಗಾಗುತ್ತೆ. ನಾನು ಹೇಳಿದ ಅಳತೆಯಲ್ಲೇ ಮಾಡಿ, ಓಕೆನಾ? ಕರಿಬೇವು ಚೆನ್ನಾಗಿದ್ದರೆ, ಚಿಕ್ಕ ಚಿಕ್ಕ ಎಲೆ ಕರಿಬೇವು ತುಂಬ ಪರಿಮಳ ಇರುತ್ತೆ. ಈಗ ಲಾಸ್ಟಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ. ಟೊಮೆಟೊ ರಸಮಿಗೆ ಯಾವಾಗಲೂ ಜೀರಿಗೆ ಮುಂದಿರಬೇಕು. ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಈಗ ಲವಂಗವನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ನೋಡಿ ಎಷ್ಟು ಘಮ ಘಮ ಪರಿಮಳ ಬರ್ತಾ ಇದೆ.
ಇದು ಪೌಡ್ರ್ ಮಾಡೋಕ್ಕೆ ತಣ್ಣಗಾಗಬೇಕು. ತಣ್ಣಗಾದ ನಂತರ ಪೌಡ್ರ್ ಮಾಡಬೇಕು. ಮತ್ತು ಮಿಕ್ಸಿ ಜಾರಿಯಲ್ಲಿ ನೀರಿನ ಅಂಶ ಇರಬಾರದು, ಫುಲ್ ಡ್ರೈ ಆಗಿರಬೇಕು ಮಿಕ್ಸರ್ ಜಾರಿ. ಈಗ ಆಫ್ ಮಾಡೋಣ, ತಣ್ಣಗಾಗಲಿ. ಘಮಘಮಿಸುವ ಸಾರಿನ ಪುಡಿ ರೆಡಿಯಾಗಿದೆ. ಸಖತ್ತಾಗಿದೆ. ಗಾಜಿನ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳು 2 ತಿಂಗಳವರೆಗೆ ಹಾಗೇ ಇರುತ್ತೆ, ಒಂಚೂರು ಹಾಳಾಗಲ್ಲ. ಪರಿಮಳ ಕೂಡ ಹಾಗೇ ಇರುತ್ತೆ. ಹಾಗಾಗಿ ಗಾಜಿನ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇಡೀ ವಿಡಿಯೋ ಪೂರ್ತಿ ವಿಡಿಯೋವನ್ನು ನೋಡಿ, ದಯವಿಟ್ಟು ನೋಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.